ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹಂಪ ಪಟ್ಟಣಕ್ಕೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಂಜೂರು ಮಾಡಬೇಕೆಂದು ಗ್ರಾಮಸ್ಥರು ಹಾಗೂ ಹಂಪ ಪಟ್ಟಣ ಪದವಿ ಪೂರ್ವ ಕಾಲೇಜು ಹೋರಾಟ ಸಮಿತಿಯ ಸದಸ್ಯರು ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕ ಕೆ ನೇಮಿ ರಾಜನಾಯ್ಕ ಅವರಿಗೆ ಮಂಗಳವಾರ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಹಂಪ ಪಟ್ಟಣ ಪದವಿ ಪೂರ್ವ ಕಾಲೇಜು ಹೋರಾಟ ಸಮಿತಿ ಸಂಚಾಲಕ ಬುಡ್ಡಿ ಬಸವರಾಜ್, ಹಂಪ ಪಟ್ಟಣ ಗ್ರಾಮವು ಸುತ್ತಮುತ್ತಲಿನ ಸುಮಾರು 12 ಗ್ರಾಮಗಳಿಗೆ ಕೇಂದ್ರ ಸ್ಥಾನವಾಗಿದ್ದು, ಈ ಭಾಗದ ವಿದ್ಯಾರ್ಥಿಗಳು ಪದವಿ ಪೂರ್ವ ಶಿಕ್ಷಣಕ್ಕಾಗಿ ದೂರದ ಪಟ್ಟಣಗಳಿಗೆ ತೆರಳಬೇಕಾದ ಅನಿವಾರ್ಯತೆ ಎದುರಿಸುತ್ತಿದ್ದಾರೆ ಎಂದು ತಿಳಿಸಿದರು. ರೈತರು, ಕೃಷಿ ಕೂಲಿ ಕಾರ್ಮಿಕರು ಹಾಗೂ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಹಂಪ ಪಟ್ಟಣದಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸ್ಥಾಪನೆ ಅತ್ಯಗತ್ಯವಾಗಿದೆ ಎಂದು ಅವರು ಒತ್ತಾಯಿಸಿದರು. ಇದೇ ವೇಳೆ ಆಗಸ್ಟ್ 13ರಿಂದ ಆರಂಭವಾಗಲಿರುವ ವಿಧಾನಸಭಾ ಅಧಿವೇಶನದಲ್ಲಿ ಹಂಪ ಪಟ್ಟಣಕ್ಕೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಂಜೂರು ಮಾಡುವ ಕುರಿತು ಪ್ರಸ್ತಾವನೆ ಮಂಡಿಸಿ ಸರ್ಕಾರದಿಂದ ಶೀಘ್ರದಲ್ಲೇ ಕಾಲೇಜು ಮಂಜೂರು ಮಾಡಿಸಿಕೊಡುವಂತೆ ಶಾಸಕರಿಗೆ ಮನವಿ ಮಾಡಿದರು. ಮನವಿ ಸ್ವೀಕರಿಸಿದ ಶಾಸಕ ಕೆ ನೇಮಿನ ರಾಜನಾಯ್ಕ, ಹಂಪ ಪಟ್ಟಣಕ್ಕೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಂಜೂರು ಮಾಡುವ ಸಂಬಂಧ ಸರ್ಕಾರದ ಗಮನ ಸೆಳೆದು ವಿಧಾನಸಭಾ ಅಧಿವೇಶನದಲ್ಲಿ ಈ ವಿಷಯವನ್ನ ಪ್ರಸ್ತಾಪಿಸಿ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೀತಾ ಪತ್ರಿ ಯಲ್ಲಪ್ಪ, ಉಪಾಧ್ಯಕ್ಷ ಟಿ ಮಂಜುನಾಥ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಿಎಲ್ ಕುಮಾರ್, ಮಂಜುಳಾ ಅಂಜನಪ್ಪ, ದೊಡ್ಡ ಹನುಮಕ್ಕ, ಬಿ ನಾಗರಾಜ್, ವಿಎಸ್ಎಸ್ಎನ್ ಅಧ್ಯಕ್ಷ ಕೆ ಹುಲಗಪ್ಪ, ಮುಖಂಡರಾದ ಎಸ್ಎನ್ ಭಜಂತ್ರಿ, ಬೇಸ್ತಾರ ಮಂಜುನಾಥ, ಪತ್ರಿ ಯಲ್ಲಪ್ಪ, ಎಚ್ ರಮೇಶ್, ವಿ ಹನುಮಂತ, ಟೈಲರ್ ಹನುಮಂತ, ಗುಬ್ಬೆ ಅಂಜನಪ್ಪ, ಉಪ್ಪಾರ ಅಂಜನಪ್ಪ, ಜಿ ಶ್ರೀನಿವಾಸ್, ಬಂಟರ ಸೋಮನಾಥ, ದಾದಾ ಸಾಹೇಬ್ ಪೂಜಾರ್ ಸೋಮಣ್ಣ, ಉಪ್ಪಾರ್ ಸೋಮಣ್ಣ, ಕಡ್ಲೆಪ್ಪ ಹಡಗಲಿ ಖಾಜಾ, ಜಿ ಫಕೀರಪ್ಪ ಕುಮಾರ್, ಬಂಡರ ಮಂಜುನಾಥ್, ಬರದೂರು ಸೋಮ, ಎನ್ ನಿಂಗರಾಜ್, ಎ ಕೇಶವಮೂರ್ತಿ ಸೇರಿದಂತೆ ಗ್ರಾಮಸ್ಥರು, ಶಿಕ್ಷಣ ಪ್ರೇಮಿಗಳು ಹಾಗೂ ಪದವಿ ಪೂರ್ವ ಕಾಲೇಜು ಹೋರಾಟ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು. ವರದಿ ನಾಗರಾಜ್ ಹೆಗ್ಡಲ್, ಎಚ್ಬಿ ಹಳ್ಳಿ ವರದಿಗಾರರ. ಪಟ್ಟಣದ ಅಧ್ಯಕ್ಷರಿಂದ ಹಿಡಿದು ಬುಡ್ಡಿ ಬಸವರಾಜರಿಂದ ಹಿಡಿದು ಎಲ್ಲ ಮೆಂಬರ್ಗಳು ಎಲ್ಲರೂ ಬಂದಿದ್ದಾರೆ. ಮತ್ತು ನಾನು ಅಧಿವೇಶನದಲ್ಲಿ ಬೆಳಕು ಚೆಲ್ಲುವಂಥ ಕಾರ್ಯಕ್ರಮ ಮಾಡ್ತೀನಿ. ಜೊತೆಗೆ ನಾನು ಪತ್ರ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಸಚಿವರಿಗೂ ಕೂಡ ನಾನು ಒತ್ತಾಯ ಮಾಡುವಂಥದ್ದು ಮಾಡ್ತೀನಿ. ಯಾಕಂತ ಹೇಳಿದರೆ ಅದು ಆ ಭಾಗದಲ್ಲಿ ಸುತ್ತಮುತ್ತ ಇಲ್ಲ ಪದವಿ ಪೂರ್ವ ಕಾಲೇಜು, ಅನುಕೂಲತೆ ಆಗುವಂಥದ್ದು ಆಗಲಿ. ನಂದು ಕೂಡ ಸಹಮತ ಇದೆ. ಇವತ್ತು ರೈತರ ಮಕ್ಕಳು, ಬಡವರ ಮಕ್ಕಳು ಅಲ್ಲಿ ಜಾಸ್ತಿ ದೊಡ್ಡ ಸಂಖ್ಯೆಯಲ್ಲಿರೋದಕ್ಕೋಸ್ಕರ ನೀವು ಅದನ್ನು ಕೇಳ್ತಕ್ಕಂಥದ್ದು ಭಾಳ ಸೂಕ್ತ ಇದೆ. ಅದಕ್ಕೆ ನಂದು ಕೂಡ ಸಹಮತ ಇರುವಂಥದ್ದು. ನಾನು ಅಧಿವೇಶನದಲ್ಲಿ ಅವರ ಗಮನಕ್ಕೆ ತರುವಂಥ ಕಾರ್ಯವನ್ನು ಕೂಡ ಮಾಡ್ತೀನಿ. ನಿಮ್ಮ ಪರವಾಗಿ ನಿಲ್ಲುವಂಥದ್ದು ಕೂಡ ಮಾಡ್ತೇನೆ. ಧನ್ಯವಾದಗಳು. ಶಾಸಕರಿಗೆ, ಗ್ರಾಮಸ್ಥರ ಪರವಾಗಿ ನಾವು ವಿಧಾನಸೌಧದಲ್ಲಿ ಅಧಿವೇಶನದಲ್ಲಿ ಈ ವಿಷಯವನ್ನು ಬೆಳಕು ಚೆಲ್ಲುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದರೆ ನಮ್ಮ ಗ್ರಾಮಸ್ಥರ ಪರವಾಗಿ ನಮ್ಮ ಶಾಸಕರಿಗೆ ಧನ್ಯವಾದಗಳು. ಜೊತೆಗೆ ಇದೇ 13ನೇ ತಾರೀಕು ವಿಧಾನಸಭಾ ಅಧಿವೇಶನ ಆರಂಭ ಆಗ್ತಾ ಇದೆ. ಅಧಿವೇಶನದಲ್ಲಿ ನಮ್ಮ ಪದವಿ ಪೂರ್ವ ಕಾಲೇಜಿನ ಮನವಿಯನ್ನು ಪ್ರಸ್ತಾವನೆ ಮಾಡಬೇಕು. ಯಾಕಂದರೆ ಇವತ್ತು ಆಳುವ ಸರ್ಕಾರಗಳು ಕೇವಲ ಗ್ಯಾರಂಟಿಗಳನ್ನು ಕೊಡೋದ್ರ ಮೂಲಕ ಶಿಕ್ಷಣದ ಬಗ್ಗೆ ಆದ್ಯತೆ ಕೊಡ್ತಾ ಇಲ್ಲ. ಹಾಗಾಗಿ ಇವತ್ತು ಮಾನ್ಯ ಶಾಸಕರು ಇವತ್ತು ವಿಧಾನಸಭಾ ಅಧಿವೇಶನದಲ್ಲಿ ಪ್ರಸ್ತಾವನೆಯನ್ನು ಮಾಡಿ ನಮ್ಮ ಮನವಿಯನ್ನು ವಿಧಾನಸಭೆಯ ಮುಖ್ಯಮಂತ್ರಿಗಳ ಮತ್ತು ಸಚೇತಕರಿಗೆ ಮುಟ್ಟಿಸಿ ತಾವು ಮುತುವರ್ಜಿ ವಹಿಸಿಕೊಂಡು ನಮ್ಮ ಮನವಿಗೆ ಸ್ಪಂದಿಸಿ ಕಾಲೇಜು ಮಂಜೂರು ಮಾಡುವಂಥ ಕೆಲಸವನ್ನು ನಾವು ದಯವಿಟ್ಟು ಮಾಡಬೇಕಂತ ನಮ್ಮ ಹಂಪಪಟ್ಟಣ ಗ್ರಾಮಸ್ಥರ ಪರ ವಿನಂತಿ ಮಾಡಿಕೊಳ್ತಾ ಇದ್ದಾರೆ. ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಉಪಾಧ್ಯಕ್ಷರು, ಸದಸ್ಯರು, ವ್ಯವಸಾಯ ಸೇವಾ ಸಹಕಾರ ಸಂಘದ ಎಲ್ಲ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಶಾಲಾ ಸಮಾರಂಭ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಗ್ರಾಮದ ಎಲ್ಲ ಹಿರಿಯರೇ ಹಾಗೂ ಯುವಕರೇ, ಈ ದಿವಸ ನಾವು ಮಾನ್ಯ ಶ್ರೀ ನೇಮಿರಾಜ್ ನಾಯ್ಕ ಸಾರ್ ಹತ್ರ ಒಂದು ಮನವಿ ಪತ್ರವನ್ನು ಪಕ್ಷಾತೀತವಾಗಿ ಹಂಪಪಟ್ಟಣ ಗ್ರಾಮದಿಂದ ಸಲ್ಲಿಸಲಿಕ್ಕೆ ಬಂದಿದ್ವಿ. ಮನವಿ ಪತ್ರದ ಉದ್ದೇಶ ಏನಂತಂದರೆ, ಇವತ್ತು ಹಂಪಪಟ್ಟಣ ಗ್ರಾಮಕ್ಕೆ ಒಂದು ಪದವಿ ಪೂರ್ವ ಕಾಲೇಜಿನ ಅವಶ್ಯಕತೆ ಇದೆ. ಇದು ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂಥ
ಮಕ್ಕಳಿಗೆ ಸರಿಯಾಗಿ ಒಂದು ವಿದ್ಯಾಭ್ಯಾಸವನ್ನು ಕೊಡೋದ್ರ ಜೊತೆಗೆ ಇವತ್ತು ಸುಮಾರು 10 ರಿಂದ 12 ಹಳ್ಳಿಗಳಿಗೆ ಇವತ್ತು ನಾವು ಹಂಪಪಟ್ಟಣದಲ್ಲಿ ಪದವಿ ಪೂರ್ವ ಕಾಲೇಜು ಮಂಜೂರಾದರೆ 10 ರಿಂದ 12 ಹಳ್ಳಿಗಳಿಗೆ ಅದರ ಸದುಪಯೋಗ ಆಗ್ತಾ ಇದೆ. ಇವತ್ತು ಅಲ್ಲಿರ್ತಕ್ಕಂಥ ರೈತಾಪಿ ಜನ ಬರೀ ವ್ಯವಸಾಯವನ್ನು ನಂಬಿಕೊಂಡಿರ್ತಕ್ಕಂಥ ಜನ ಇದ್ದಾರೆ. ಆ ಜನರು ಇವತ್ತು ದೂರದ ಊರುಗಳಿಗೆ ಮಕ್ಕಳನ್ನು ಕಳಿಸಿ ಇವತ್ತು ಓದಿಸುವಂಥ ಶಕ್ತಿ ಆ ರೈತಾಪಿ ವರ್ಗದವರಿಗೆ ಇಲ್ಲ. ಆದ್ದರಿಂದ ಮಾನ್ಯ